ಕಳೆದೊಂದು ಗಂಟೆಯಿಂದ ಸರ್ಕಾರಿ ಪರ ವಕೀಲರು ವಾದವನ್ನು ಮಂಡಿಸ್ತಾ ಇದ್ದಾರೆ. ಇನ್ನು ದರ್ಶನ್ ಮತ್ತು ಉಳಿದ ಆರೋಪಿಗಳ ವಕೀಲರ ವಾದವನ್ನು ಕೂಡ ಆಲಿಸಬೇಕಾಗಿದೆ. ಸೊ ಹಾಗಾಗಿ ಎಲ್ಲರಿಗೂ ಕೂಡ ಸಮಯಾವಕಾಶವನ್ನು ನೀಡಬೇಕಾಗಿದೆ. ಹೈಕೋರ್ಟ್ ಮರಣೋತ್ತರ ಪರೀಕ್ಷೆ ವರದಿಯನ್ನು ಪರಿಗಣಿಸಿಲ್ಲ, ಬಹಳ ಕ್ರೂಷಿಯಲ್. ಹೈಕೋರ್ಟ್ ಮರಣೋತ್ತರ ಪರೀಕ್ಷೆ ವರದಿಯನ್ನು ಪರಿಗಣಿಸಿಲ್ಲ. ಪ್ರತ್ಯಕ್ಷದರ್ಶಿಗಳ ಹೇಳಿಕೆಯನ್ನ ಪರಿಗಣಿಸಿಲ್ಲ. ಹೈಕೋರ್ಟ್ ಮರಣೋತ್ತರ ಪರೀಕ್ಷೆಯ ವರದಿಯನ್ನ ಪರಿಗಣಿಸಲಿಲ್ಲ, ಪ್ರತ್ಯಕ್ಷದರ್ಶಿಗಳ ಹೇಳಿಕೆಯನ್ನ ಕೂಡ ಇಲ್ಲಿ ಪರಿಗಣಿಸಲಿಲ್ಲ. ದರ್ಶನ್ ಸೇರಿ ಆರೋಪಿಗಳ ಜಾಮೀನನ್ನ ವಜಾ ಮಾಡಿ ಅಂತ ಸರ್ಕಾರಿ ವಕೀಲರು ಈಗ ನ್ಯಾಯಾಧೀಶರ ಮುಂದೆ ಕೇಳ್ತಾ ಇದ್ದಾರೆ. ದರ್ಶನ್ ಸೇರಿ ಆರೋಪಿಗಳ ಜಾಮೀನನ್ನ ವಜಾ ಮಾಡಿ ಅನ್ನುವಂಥ ವಾದವನ್ನು ಸರ್ಕಾರಿ ವಕೀಲರಾದಂಥ ಲೂತ್ರಾ ಅವರು ವಾದವನ್ನು ಮಾಡಿ ಅಂತ್ಯಗೊಳಿಸಿದ್ದಾರೆ. ಸೊ ಈಗ ದರ್ಶನ್ ಪರ ವಕೀಲರದ್ದು, ಇನ್ನುಳಿದಂಥ ಆರೋಪಿಗಳ ವಕೀಲರದ್ದು ಕೂಡ ವಾದ ನಡಿಬೇಕಾಗಿದೆ. ಸೊ ಇವಾಗಲೇ ವಾದ ಮಾಡ್ತಾರಾ? ನಟ ದರ್ಶನ್ ಪರವಾಗಿ ವಕೀಲ ಸಿದ್ಧಾರ್ಥ ದಾವೆ ಅವರು ವಾದವನ್ನು ಮಂಡಿಸಲಿದ್ದಾರೆ. ಸೀನಿಯರ್ ಅಡ್ವೊಕೇಟ್, ಹಿರಿಯ ವಕೀಲರು ಸುಪ್ರೀಂ ಕೋರ್ಟ್ನಲ್ಲಿ. ನಟ ದರ್ಶನ್ ಪರವಾಗಿ ವಕೀಲರಾದಂಥ ಸಿದ್ಧಾರ್ಥ ದವೆ ಅವರು ವಾದವನ್ನು ಮಂಡನೆ ಮಾಡಲಿದ್ದಾರೆ. ಕಪಿಲ್ ಸಿಬಲ್ ಅವರು ವಾದದಿಂದ ಕಾರಣಗಳನ್ನು ಕೊಟ್ಟು ಹಿಂದೆ ಸರಿದಿದ್ದಾರೆ. ನಟ ದರ್ಶನ್ ಪರವಾಗಿ ವಕೀಲ ಸಿದ್ಧಾರ್ಥ ದವೆ ಅವರು ವಾದವನ್ನು ಮಂಡನೆ ಮಾಡಲಿದ್ದಾರೆ. ಈಗ ಸೊ ಹೈಕೋರ್ಟ್ನಲ್ಲಿ ಕಪಿಲ್ ಸಿಬಲ್ ಅವರು ವಾದವನ್ನು ಮಂಡಿಸಿದರು. ಸುಪ್ರೀಂ ಕೋರ್ಟ್ನಲ್ಲಿ ಅವರು ಮೊನ್ನೆ ಏಕಾಏಕಿಯಾಗಿ ಹಿಂದೆ ಸರಿದರು. ಏನೋ ಕಾರಣಗಳನ್ನು ಕೊಟ್ಟಿದ್ದಾರೆ. ಸೊ ದರ್ಶನ್ ಪರವಾಗಿ ಸಿದ್ಧಾರ್ಥ ದಾವೆ ವಾದ ಮಂಡನೆ ಮಾಡ್ತಾರೆ. 2 ಸಾಕ್ಷಿಗಳ ಹೇಳಿಕೆ ಏಕೆ ನಂಬಬಾರದು ಅಂತ ನ್ಯಾಯಮೂರ್ತಿಗಳು ಕೇಳಿದ್ದಾರೆ. ಯಾಕೆ ನಂಬಬಾರದು ಅವರ ಹೇಳಿಕೆಯನ್ನು? 2 ಸಾಕ್ಷಿಗಳ ಹೇಳಿಕೆ ಏನಿದೆ ಅದನ್ನು ಯಾಕೆ ನಂಬಬಾರದು ಅಂತ ನ್ಯಾಯಮೂರ್ತಿಗಳು ಕೇಳಿದ್ದಾರೆ. ಏನು ಉತ್ತರ ಕೊಡ್ತಾರೆ ಅನ್ನುವಂಥದ್ದನ್ನು ನೋಡಬೇಕಾಗಿದೆ ಈಗ 2 ಸಾಕ್ಷಿಗಳ ವಿಚಾರದಲ್ಲಿ. ಕಾರಣ ಹೈಕೋರ್ಟ್ ಅದನ್ನು ಕನ್ಸಿಡರ್ ಮಾಡಿರಲಿಲ್ಲ ಅನ್ನುವಂಥ ವಾದವನ್ನು ಸರ್ಕಾರಿ ವಕೀಲರು ಹೇಳ್ತಾ ಇದ್ದಾರೆ. ನ್ಯಾಯಮೂರ್ತಿಗಳು ವಾದವನ್ನು ಮಂಡಿಸಿ ಅಂತ ಹೇಳಿ ಈಗ ದರ್ಶನ್ ಪರ ವಕೀಲರಿಗೆ ಹೇಳಿದ್ದಾರೆ. ವ್ಯವಸ್ಥಿತ ಪಿತೂರಿ ಅನ್ನುವಂಥದ್ದನ್ನು ಹೇಳಿದ್ದಾರೆ. ಇದು ಬರೀ ಕೊಲೆ ಅಲ್ಲ ನೋಡಿ, ಪಾಸಿಂಗ್ ಕಮೆಂಟಲ್ಲಿ ನ್ಯಾಯಮೂರ್ತಿಗಳು ಹೇಳ್ತಾ ಇದ್ದಾರೆ ವ್ಯವಸ್ಥಿತ ಪಿತೂರಿ ಇದು ಬರೀ ಕೊಲೆ ಅಲ್ಲ. ಬಹಳ ಕ್ರೂಷಿಯಲ್ ಪಾಯಿಂಟ್ ಇದು ಬರೀ ಕೊಲೆ ಅಲ್ಲ, ವ್ಯವಸ್ಥಿತವಾಗಿರುವಂಥ ಪಿತೂರಿ ಅನ್ನುವಂಥ ವ್ಯಾಖ್ಯಾನವನ್ನು ಮಾಡ್ತಾ ಇದ್ದಾರೆ. ಷಡ್ಯಂತ್ರ ಅಥವಾ ಕೊಲೆಗೆ ಸಾಕ್ಷಿಗಳಿವೆ. ಇದು ಬರೀ ಕೊಲೆ ಅಲ್ಲ, ಇದು ವ್ಯವಸ್ಥಿತವಾಗಿರುವಂಥ ಪಿತೂರಿ ಅನ್ನುವಂಥದ್ದನ್ನು ನ್ಯಾಯಮೂರ್ತಿಗಳು ಹೇಳ್ತಾ ಇದ್ದಾರೆ. ಷಡ್ಯಂತ್ರ ಅಥವಾ ಕೊಲೆಗೆ ಸಾಕ್ಷಿಗಳಿವೆ, ಯಾಕೆ ಜಾಮೀನು ಮುಂದುವರಿಸಬೇಕು ಹೇಳಿ ಅಂತ ನ್ಯಾಯಮೂರ್ತಿಗಳು ಕೇಳ್ತಾ ಇದ್ದಾರೆ. ಯಾರಿಗೆ? ದರ್ಶನ್ ಪರ ವಕೀಲರಿಗೆ. ಸಿದ್ಧಾರ್ಥ ದವೆ ಅವರು ವಾದವನ್ನು ಮಂಡಿಸ್ತಾರೆ. ವ್ಯವಸ್ಥಿತ ಪಿತೂರಿ ಅಂತ ನ್ಯಾಯಮೂರ್ತಿಗಳು ಹೇಳ್ತಾ ಇದ್ದಾರೆ. ಷಡ್ಯಂತ್ರ ಅಥವಾ ಕೊಲೆಗೆ ಸಾಕ್ಷಿಗಳಿವೆ ಅನ್ನುವಂಥದ್ದನ್ನು ನ್ಯಾಯಮೂರ್ತಿಗಳು ಕೇಳ್ತಾ ಒಂದು ಪ್ರಶ್ನೆಯನ್ನು ಕೇಳ್ತಾ ಇದ್ದಾರೆ. ಹಾಗಾದರೆ ಹೇಳಿ ನೀವು ಅಂತೇಳಿ. ಪಂಚನಾಮೆ ಮಾಡುವಾಗ ತಡ ಮಾಡಿದ್ದಾರೆ ದರ್ಶನ್ ಪರ ವಕೀಲರು. ಆರಂಭ ಮಾಡ್ತಾ ಇರೋದೆ 3 ದಿನಗಳ ಬಳಿಕ ಮಹಜರನ್ನ ಮಾಡಿದ್ದಾರೆ. ಪಂಚನಾಮೆ ಮಾಡುವಾಗ ತಡ ಮಾಡಿದ್ದಾರೆ ದರ್ಶನ್ ಪರ ವಕೀಲರು ಹೇಳ್ತಾ ಇರೋದು. 3 ದಿನಗಳ ಬಳಿಕ ಮಹಜರನ್ನ ಮಾಡಿದ್ದಾರೆ. ಅದರ ಬಗ್ಗೆ ನಮಗೆ ಅನುಮಾನ ಇದೆ ಅಂತ ದರ್ಶನ್ ಪರ ವಕೀಲರು ಹೇಳ್ತಾ ಇದ್ದಾರೆ. ಪಂಚನಾಮೆ ಮಾಡುವಾಗ ತಡ ಮಾಡಿರೋದು, 3 ದಿನಗಳ ಬಳಿಕ ಮಹಜರನ್ನ ಮಾಡಿರೋದು,
ಅದ್ರ ಬಗ್ಗೆನೇ ನಮಗೆ ಅನುಮಾನ ಇದೆ ಅಂತ ದರ್ಶನ್ ಪರ ವಕೀಲರು ಹೇಳ್ತಾ ಇರೋದು. ಅದೇ ನಮ್ಗೆ ಅನುಮಾನ ಇದೆ ಅಂತ. ನೋಡಿ, ಪೊಲೀಸರು ಪಂಚನಾಮೆ ಮಾಡೋದನ್ನು ತಡ ಮಾಡಿಬಿಟ್ರೆ ಹೇಗೆಲ್ಲ ಆಗತ್ತೆ ಕೋರ್ಟ್ಗಳಲ್ಲಿ ಅಂತ ಹೇಳಿ ಅನುಮಾನ ಇದೆ ಅಂತ ದರ್ಶನ್ ಪರ ವಕೀಲರು ಹೇಳ್ತಾ ಇರೋದು. ಪಂಚನಾಮೆ ಮಾಡಿದ್ದು ಅಂದರೆ ಒಂದು ಕೊಲೆ ಆಗಿದೆ ಅಂತಂದಾಗ ಕೊಲೆ ಆದ ನಂತರ ಜಾಗ ಏನಿದೆ ಅದನ್ನು ಸ್ಥಳ ಮಹಜರನ್ನು ಮಾಡಬೇಕು, ಪಂಚನಾಮೆ ಮಾಡಬೇಕು. ಬಟ್ ಅದು ಯಾವುದೂ ಆಗಿಲ್ಲ. ಅಲ್ಲಿ 3 ದಿನ ತಡ ಮಾಡಿದ್ದಾರೆ. ಅದೇ ಅನುಮಾನ ಅಂತ ದರ್ಶನ್ ಪರ ವಕೀಲರು ವಾದವನ್ನು ಮಂಡಿಸ್ತಾ ಇರೋದು ನ್ಯಾಯಮೂರ್ತಿಗಳಿಗೆ. ಅದರ ಬಗ್ಗೆ ನಮಗೆ ಅನುಮಾನ ಇದೆ ಅಂತ ಹೇಳ್ತಾ ಇದ್ದಾರೆ. ಪೊಲೀಸರ ತನಿಖಾ ವೈಫಲ್ಯದ ಬಗ್ಗೆ ದರ್ಶನ್ ಪರ ವಕೀಲರು ವಿವರಣೆಯನ್ನು ಕೊಡ್ತಾ ಇದ್ದಾರೆ. ಪೊಲೀಸರ ವೈಫಲ್ಯ, ಪೊಲೀಸರು ಒಂದು ತನಿಖೆಯಲ್ಲಿ ಹೇಗೆ ಒಂದು ಸ್ವಲ್ಪ ಯಾಮಾರಿದ್ರು ಕೂಡ ಯಾವ ರೀತಿಯಾಗಿ ಕೇಸು ಉಲ್ಟಾಪಲ್ಟಾ ಆಗತ್ತೆ ಅನ್ನೋದನ್ನು ಅರ್ಥ ಮಾಡ್ಕೊಳ್ಬೇಕು. ಹಾಗಾಗಿ ಜಾಗೃತಿಯಿಂದ ಪೊಲೀಸರು ತನಿಖೆಯನ್ನು ಮಾಡಬೇಕು. ನೋಡಿ, ಒಂದೊಂದು ವಾದಗಳು ಕೂಡ ಹೇಗಿದೆ ಅಂತ. ಮಹಜರನ್ನು ಮಾಡಿದ್ದು ತಡ ಆಯಿತು, 3 ದಿನ ಆದ ನಂತರ ಅದು ಅನುಮಾನಕ್ಕೆ ಎಡೆ ಮಾಡಿಕೊಡ್ತಾ ಇದೆ ಅಂತ ಹೇಳ್ತಾರೆ. ಪೊಲೀಸರ ತನಿಖಾ ವೈಫಲ್ಯದ ಬಗ್ಗೆಯೂ ಕೂಡ ಅಲ್ಲಿ ಅನುಮಾನ ವ್ಯಕ್ತಪಡಿಸ್ತಾರೆ. ನಟ ದರ್ಶನ್ ಪರ ವಕೀಲ ಸಿದ್ಧಾರ್ಥ ದವೆ ಅವರು ವಾದವನ್ನು ಮಂಡಿಸ್ತಾ ಇದ್ದಾರೆ. 2 ಸಾಕ್ಷಿಗಳ ಹೇಳಿಕೆಯನ್ನು ಯಾಕೆ ನಂಬಾರ್ದು ಅಂತ ನ್ಯಾಯಮೂರ್ತಿಗಳು ಕೇಳ್ತಾ ಇದ್ದಾರೆ. ಯಾಕೆ ನಿಮಗೆ ಜಾಮೀನನ್ನು ಕೊಡಬೇಕು ಹೇಳಿ ಅಂತಿದ್ದಾರೆ. ಅದ್ರ ಜೊತೆಗೆ ಇದು ಬರೀ ಕೊಲೆ ಅಲ್ಲ, ಇದು ವ್ಯವಸ್ಥಿತವಾಗಿರುವಂಥ ಪಿತೂರಿ ಅಂತ ನ್ಯಾಯಮೂರ್ತಿಗಳು ವ್ಯಾಖ್ಯಾನವನ್ನು ಮಾಡಿದ್ದಾರೆ. ಷಡ್ಯಂತ್ರ ಅಥವಾ ಕೊಲೆಗೆ ಸಾಕ್ಷಿಗಳು ಕೂಡ ಇವೆ ಅನ್ನುವಂಥದ್ದನ್ನು ನ್ಯಾಯಮೂರ್ತಿಗಳು ಹೇಳ್ತಾ ಇದ್ದಾರೆ. ಯಾಕೆ ಜಾಮೀನು ಮುಂದುವರಿಸ್ಬೇಕು ಹೇಳಿ ನೀವು ಅಂತ ದರ್ಶನ್ ಪರ ವಕೀಲರಿಗೆ ಕೇಳಿದ್ದಾರೆ. ದರ್ಶನ್ ಪರ ವಕೀಲರು ಕೂಡ ವಾದವನ್ನು ಮಂಡಿಸ್ತಾ ಹೇಳ್ತಾ ಇದ್ದಾರೆ. ಪಂಚನಾಮೆ ಇದರಲ್ಲಿ ತಡವಾಗಿದೆ. ಸ್ಥಳ ಮಹಜರನ್ನು 3 ದಿನಗಳ ಬಳಿಕ ಮಾಡಿದ್ದಾರೆ. ಅದೇ ನಮಗೆ ಅನುಮಾನ ಬರ್ತಾ ಇದೆ ಅಂತ ಮೊದಲನೇ ಕಮೆಂಟನ್ನು ಅವರು ಹೇಳ್ತಾ ಇದ್ದಾರೆ. ದರ್ಶನ್ ಪರ ವಕೀಲರಾದಂಥ ಸಿದ್ಧಾರ್ಥ ದವೆ ಅವರು 3 ದಿನಗಳ ಬಳಿಕ ಮಹಜರನ್ನು ಮಾಡಿರೋದೇ ನಮಗೆ ಅನುಮಾನಕ್ಕೆ ಎಡೆ ಮಾಡಿಕೊಡ್ತಾ ಇದೆ ಅಂತ ಅವ್ರು ಹೇಳ್ತಾ ಇರೋದು. ಅಷ್ಟೇ ಅಲ್ಲ, ಪೊಲೀಸರ ತನಿಖಾ ವೈಫಲ್ಯದ ಬಗ್ಗೆ ದರ್ಶನ್ ಪರ ವಕೀಲರು ವಿವರಣೆಯನ್ನು ಕೊಡ್ತಾ ಇದ್ದಾರೆ. ಹೇಗೆಲ್ಲ ಆಯಿತು, ಯಾವ ರೀತಿಯಾಗಿ ಇದರಲ್ಲಿ ವೈಫಲ್ಯ ಇದೆ ಪೊಲೀಸರದ್ದು ಅನ್ನುವಂಥದ್ದನ್ನು ವಿವರಣೆಯನ್ನು ಕೊಡ್ತಾ ಇದ್ದಾರೆ ದರ್ಶನ್ ಪರ ವಕೀಲರು ಸಿದ್ಧಾರ್ಥ ದವೆ ಅವರು. ಪೊಲೀಸರ ವೈಫಲ್ಯ ಹೇಗೆ ಹುಡುಕ್ತಾರೆ ಅಂತ ನೋಡ್ಕೊಳ್ಳಿ. ಪೊಲೀಸರೆಲ್ಲ ತಿಳ್ಕೊಳ್ಬೇಕಾಗಿರುವಂಥದ್ದು ಇದೆಲ್ಲ. ನಿಮ್ಮ ತನಿಖೆ ವಿಳಂಬವಾದರೆ ಏನಾಗುತ್ತೆ ಅಂತೇಳಿ ಸಾಕ್ಷಿಗಳ ಮೇಲೆ ಒತ್ತಡ ಹಾಕಲಾಗಿದೆ ಅಂತ ದರ್ಶನ್ ಪರ ವಕೀಲರು ಹೇಳ್ತಾ ಇರೋದು. ಸಾಕ್ಷಿಗಳ ಮೇಲೆ ಒತ್ತಡ ಹಾಕಲಾಗಿದೆ. ಅದನ್ನು ನ್ಯಾಯಾಧೀಶರ ಮುಂದೆ 164 ಹೇಳಿಕೆಯಲ್ಲಿ ಕೊಡ್ಬೋದಾಗಿತ್ತು, ಬಟ್ ಎಲ್ಲೂ ಇಲ್ಲ. ಆದರೂ ಕೂಡ ಇವರು ಹೇಳ್ತಾ ಇರುವಂಥದ್ದು ನಿಮ್ಮ ಬಳಿ ಏನಾದರೂ ಆಧಾರವಿದೆಯಾ ಅಂತ ನ್ಯಾಯಮೂರ್ತಿಗಳು ಕೇಳ್ತಾ ಇದ್ದಾರೆ. ಸಾಕ್ಷಿಗಳ ಮೇಲೆ ಒತ್ತಡ ಹಾಕಲಾಗಿದೆ ಅಂತ ದರ್ಶನ್ ಪರ ವಕೀಲರು ಕೇಳಿದ್ರೆ ನಿಮ್ಮ ಬಳಿ ಏನಾದರೂ ಆಧಾರ ಇದೆಯಾ ಅಂತ ನ್ಯಾಯಮೂರ್ತಿಗಳು ಕೇಳ್ತಾ ಇರೋದು. ಹೇಳಬೇಕಲ್ಲ, ಯಾರಾದರೂ ಆಧಾರ ಬೇಕಲ್ವ ಸಾಕ್ಷಿಗಳ ಮೇಲೆ ಒತ್ತಡ ಹಾಕಿದೆ ಅನ್ನೋದಕ್ಕೆ. ಏನಾದರೂ ಆಧಾರ ಇದೆಯಾ ನಿಮ್ಮ ಬಳಿ ಅಂತ ನ್ಯಾಯಮೂರ್ತಿಗಳು ದರ್ಶನ್ ಪರ ವಕೀಲರಾದಂಥ ಸಿದ್ಧಾರ್ಥ ದವೆಗೆ ಕೇಳ್ತಾ ಇದ್ದಾರೆ. ಒತ್ತಡ ಹಾಕಿದ್ದಾರೆ ಅಂದಮೇಲೆ ಕರೆಕ್ಟು, ಅದಕ್ಕೆ ಸಾಕ್ಷಿ ಏನಾದರೂ ಇದೆಯಾ, ಅದಕ್ಕೇನಾದರೂ ಆಧಾರ ಇದೆಯಾ ನಿಮ್ಮ ಬಳಿ ಒತ್ತಡ ಹಾಕಿದ್ದಾರೆ ಅನ್ನೋದಕ್ಕೆ ಅಂತ ಅವರು ಕೇಳಿದ್ದಾರೆ. ಬಹಳ ಇಂಟ್ರೆಸ್ಟಿಂಗ್ ಆಗಿರುವಂಥ ಕೆಲವು ವಿಚಾರಗಳನ್ನು ನೋಡ್ಕೊಳ್ಳಿ, ಕುತೂಹಲ ಇರುವಂಥದ್ದು. ನಿರಪರಾಧಿ ಅನ್ನೋ ರೀತಿ ಹೈಕೋರ್ಟ್ ಜಾಮೀನು ನೀಡಿದೆ ಅಂತ ಅನಿಸ್ತಾ ಇಲ್ವಾ ನಿಮಗೆ ಅಂತ ನ್ಯಾಯಮೂರ್ತಿಗಳು ಕೇಳ್ತಾ ಇದ್ದಾರೆ. ಸುಪ್ರೀಂ ಕೋರ್ಟ್ ಕೇಳ್ತಾ ಇರೋದು ಇದು. ನಿರಪರಾಧಿ ಅನ್ನೋ ರೀತಿ ಹೈಕೋರ್ಟ್ ಜಾಮೀನು ನೀಡಿದೆ ಅಂತ ಅನಿಸ್ತಾ ಇಲ್ವಾ ನಿಮಗೆ? ಈ ಪ್ರಕರಣದಲ್ಲಿ ದರ್ಶನ್ ಪರ ವಕೀಲರಿಗೆ ನ್ಯಾಯಮೂರ್ತಿಗಳು ಪ್ರಶ್ನೆ ಮಾಡ್ತಾ ಇದ್ದಾರೆ. ನಿರಪರಾಧಿ ಅನ್ನೋ ರೀತಿ ಹೈಕೋರ್ಟ್ ಜಾಮೀನು ನೀಡಿದೆ ಅಂತ ಅನಿಸ್ತಾ ಇಲ್ವಾ ನಿಮಗೆ ಅಂತ ದರ್ಶನ್ ಪರ ವಕೀಲರಿಗೆ ನ್ಯಾಯಮೂರ್ತಿಗಳು ಪ್ರಶ್ನೆ ಮಾಡ್ತಾ ಇದ್ದಾರೆ. ಬೇಲ್ ಕೊಟ್ಬಿಟ್ಟಿದ್ದಾರೆ, ಅದು ನಿರಪರಾಧಿ ಅನ್ನೋ ರೀತಿಯಲ್ಲೇ ಆಗ್ಬಿಟ್ಟಿದೆಯಲ್ಲ ಅಂತ ನ್ಯಾಯಮೂರ್ತಿಗಳು ಹೇಳ್ತಾ ಇರೋದೀಗ. ಅನಿಸ್ತಾ ಇಲ್ವಾ ನಿಮಗೆ ಅಂತ ಅವ್ರು ಕೇಳ್ತಾ ಇದ್ದಾರೆ. ಎಲ್ಲ ಕೇಸ್ಗಳಲ್ಲೂ ಇದೇ ರೀತಿ ಆದೇಶ ಕೊಡ್ತಾರಾ? ಎಲ್ಲ ಕೇಸ್ಗಳಲ್ಲೂ ದರ್ಶನ್ ಪರ ವಕೀಲರಿಗೆ ನ್ಯಾಯಮೂರ್ತಿಗಳು ಕೇಳ್ತಾ ಇರುವಂಥ ಪ್ರಶ್ನೆಗಳು, ಎಲ್ಲ ಕೇಸ್ಗಳಲ್ಲೂ ಇದೇ ರೀತಿ ಆದೇಶ ಕೊಡ್ತಾರಾ? ನಿರಪರಾಧಿ ಅನ್ನೋ ರೀತಿಯಲ್ಲಿ ಹೈಕೋರ್ಟ್ ಜಾಮೀನು ನೀಡಿದೆ ಅಂತ ನಿಮ್ಗೆ ಅನ್ನಿಸ್ತಾ ಇಲ್ವಾ ಅಂತ ದರ್ಶನ್ ಪರ ವಕೀಲರಿಗೇನೆ ನ್ಯಾಯಮೂರ್ತಿಗಳು ಕೇಳ್ತಾ ಇದ್ದಾರೆ. ಎಲ್ಲ ಕೇಸ್ಗಳಲ್ಲೂ ಇದೇ ರೀತಿ ಆದೇಶವನ್ನು ಕೊಡ್ತಾರಾ? ಅಂದರೆ ನಿರಪರಾಧಿ ಅನ್ನೋ ರೀತಿಯಲ್ಲಿ ಜಾಮೀನು ಕೊಡೋದು. ದರ್ಶನ್ ಪರ ವಕೀಲರಿಗೆ ನ್ಯಾಯಮೂರ್ತಿಗಳು ಪ್ರಶ್ನೆಯನ್ನು ಕೇಳ್ತಾ ಇದ್ದಾರೆ. ಬೇಲ್ ಕೊಟ್ಟಿರುವಂಥ ವಿಚಾರಕ್ಕೆ
ಪಾಸಿಂಗ್ ಕಮೆಂಟ್ಸ್ಗಳನ್ನು ತುಂಬ ಮಾಡಿದ್ರು ಸುಪ್ರೀಂ ಕೋರ್ಟ್ ಇವತ್ತು, ಮೊನ್ನೆ ಕೂಡ ಮಾಡಿದ್ರು. ಸೊ ಇವತ್ತು ಏನಾಗ್ತಾ ಇದೆ ಅನ್ನುವಂಥದ್ದನ್ನು 15 ನಿಮಿಷ ವಾದ ಮಂಡನೆ ಮಾಡೋಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ ದರ್ಶನ್ ಪರ ವಕೀಲರಿಗೆ. ಸೊ ದರ್ಶನ್ ಪರ ವಕೀಲರಿಗಂತೂ ನ್ಯಾಯಮೂರ್ತಿಗಳು ಪ್ರಶ್ನೆಯನ್ನು ಕೇಳ್ತಾ ಇದ್ದಾರೆ, ನಿರಪರಾಧಿ ಅನ್ನೋ ರೀತಿಯಲ್ಲಿ ಹೈಕೋರ್ಟ್ ಜಾಮೀನನ್ನು ನೀಡಿದೆ ಅಂತ ಅನಿಸ್ತಾ ಇಲ್ವಾ ನಿಮಗೆ? ಕೆಳ ನ್ಯಾಯಾಲಯಗಳು ತಪ್ಪು ಮಾಡೋದು ನೋಡಿದ್ದೇವೆ, ಹೈಕೋರ್ಟ್ ಕೂಡ ಹೀಗೆ ಮಾಡುತ್ತಾ ಅಂತ ನ್ಯಾಯಮೂರ್ತಿಗಳು ಕೇಳ್ತಾ ಇರೋದು. ಹೈಕೋರ್ಟ್ ಕೂಡ ಹೀಗೆ ಮಾಡುತ್ತಾ ಅಂತ ಕೇಳ್ತಾ ಇರೋದು. ದರ್ಶನ್ ಪರ ವಕೀಲರಿಗೆ ನ್ಯಾಯಮೂರ್ತಿಗಳು ಕೇಳ್ತಾ ಇರುವಂಥ ಪ್ರಶ್ನೆಗಳು ಹೇಗಿದ್ದಾವೆ ನೋಡಿ. ನಿರಪರಾಧಿ, ಎಲ್ಲ ಆರೋಪಿಗಳ ಆದೇಶದಲ್ಲಿ ಇದೇ ರೀತಿ ಗ್ರೌಂಡ್ಸ್ ಇದೆ, ಎಲ್ಲ ಆರೋಪಿಗಳು ಕೆಳ ನ್ಯಾಯಾಲಯಗಳು ತಪ್ಪು ಮಾಡುವಂಥದ್ದನ್ನು ನೋಡಿದ್ದೀವಿ ನಾವು, ಆದರೆ ಹೈಕೋರ್ಟ್ ಕೂಡ ಹೀಗೆ ಮಾಡುತ್ತಾ ಅಂತ ನ್ಯಾಯಮೂರ್ತಿಗಳು ಕೇಳ್ತಾ ಇದ್ದಾರೆ ದರ್ಶನ್ ಪರ ವಕೀಲರಿಗೆ. ಲಾ ಪಾಯಿಂಟ್ ಅನ್ನು ಹಾಕ್ತಾ ಇದ್ದಾರೆ ದರ್ಶನ್ ಪರ ವಕೀಲರಿಗೆ. ಹೈಕೋರ್ಟ್ ಆದೇಶದ ಬಗ್ಗೆಯೇ ಆಕ್ಷೇಪವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ನಿರಪರಾಧಿ ಅನ್ನೋ ರೀತಿ ಹೈಕೋರ್ಟ್ ಜಾಮೀನು ನೀಡಿದೆ ಅಂತ ಅನಿಸ್ತಾ ಇಲ್ವಾ ನಿಮಗೆ ಅಂತ ದರ್ಶನ್ ಪರ ವಕೀಲರಿಗೆ ನ್ಯಾಯಮೂರ್ತಿಗಳು ಪ್ರಶ್ನೆಯನ್ನ ಕೇಳ್ತಾ, ಎಲ್ಲಾ ಕೇಸ್ಗಳಲ್ಲೂ ಕೂಡ ಇದೇ ರೀತಿ ಆದೇಶ ಕೊಡ್ತಾರಾ? ಎಲ್ಲ ಆರೋಪಿಗಳ ಆದೇಶದಲ್ಲಿ ಇದೇ ರೀತಿ ಗ್ರೌಂಡ್ಸ್ ಇದೆ, ಕೆಳ ನ್ಯಾಯಾಲಯಗಳು ತಪ್ಪು ಮಾಡೋದನ್ನು ನಾವು ನೋಡಿದ್ದೀವಿ, ಆದರೆ ಹೈಕೋರ್ಟ್ ಕೂಡ ಹೀಗೆ ಮಾಡುತ್ತಾ ಅಂತ ನ್ಯಾಯಮೂರ್ತಿಗಳು ಕೇಳ್ತಾ ಇದ್ದಾರೆ. ದರ್ಶನ್ ಪರ ವಕೀಲರ ವಾದಕ್ಕೆ ಜಡ್ಜ್ ನ್ಯಾಯಮೂರ್ತಿಗಳು ಲಾ ಪಾಯಿಂಟ್ ಅನ್ನು ಹಾಕಿ ಕೇಳ್ತಾ ಇದ್ದಾರೆ. ಹೈಕೋರ್ಟ್ ಆದೇಶದ ಬಗ್ಗೆ ನ್ಯಾಯಮೂರ್ತಿಗಳು ಆಕ್ಷೇಪವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಯಾಕೆ ಅಂತಂದ್ರೆ ಅವ್ರಿಗೆ ಜಾಮೀನು ಕೊಟ್ಟಿರುವಂಥ ವಿಚಾರ ನಿರಪರಾಧಿ ಅನ್ನೋ ರೀತಿಯಲ್ಲಿನೇ ಕೊಟ್ಟಂಗೆ ಕಾಣಿಸ್ತಾ ಇದೆ, ಅದು ನಿಮಗನ್ಸಲ್ವಾ ಅಂತ ನ್ಯಾಯಮೂರ್ತಿಗಳು ಕೇಳ್ತಾ ಇರೋದು. ಎಲ್ಲ ಕೇಸ್ಗಳಲ್ಲೂ ಹೀಗೆ ಆದೇಶ ಕೊಡ್ತಾರಾ ಅಂತ ಕೇಳ್ತಾ ಇದ್ದಾರೆ. ಎಲ್ಲ ಆರೋಪಿಗಳ ಆದೇಶದಲ್ಲಿ ಇದೇ ರೀತಿ ಗ್ರೌಂಡ್ಸ್ ಇದೆ, ಕೆಳ ನ್ಯಾಯಾಲಯಗಳು ತಪ್ಪು ಮಾಡೋದು ನೋಡಿದ್ದೀವಿ, ಆದರೆ ಹೈಕೋರ್ಟ್ ಕೂಡ ಹೀಗೆ ಮಾಡುತ್ತಾ ಅಂತ ನ್ಯಾಯಮೂರ್ತಿಗಳು ಕೇಳ್ತಾ ಇರುವಂಥ ಪ್ರಶ್ನೆ ಲಾ ಪಾಯಿಂಟ್ ಅನ್ನು ಹಾಕಿ ಕೇಳ್ತಾ ಇದ್ದಾರೆ. ಕೊಲೆ ಕೇಸ್ನಲ್ಲಿ ದರ್ಶನ್ ಸೇರಿ ಆರೋಪಿಗಳ ಜಾಮೀನಿಗೆ ಸುಪ್ರೀಂ ಅಸಮಾಧಾನವನ್ನ ವ್ಯಕ್ತಪಡಿಸಿದೆ. ಕೊಲೆ ಕೇಸ್ನಲ್ಲಿ ದರ್ಶನ್ ಸೇರಿ ಆರೋಪಿಗಳ ಜಾಮೀನಿಗೆ ಸುಪ್ರೀಂ ಅಸಮಾಧಾನವನ್ನ ವ್ಯಕ್ತಪಡಿಸಿದೆ. ಹೈಕೋರ್ಟ್ ಆದೇಶದ ಬಗ್ಗೆ ಸುಪ್ರೀಂ ಅತೃಪ್ತಿಯನ್ನ ವ್ಯಕ್ತಪಡಿಸಿರೋದು. ಕಾರಣ ಅವ್ರು ಕೇಳ್ತಾ ಇರುವಂತ ಪ್ರಶ್ನೆ ಆಗಿದೆ, ಕೆಳಹಂತದ ನ್ಯಾಯಾಲಯಗಳು ತಪ್ಪು ಮಾಡೋದನ್ನು ನಾವು ನೋಡಿದ್ದೀವಿ, ಆದರೆ ಹೈಕೋರ್ಟ್ ಕೂಡ ಹೀಗೆ ಮಾಡುತ್ತಾ ಅನ್ನುವಂಥದ್ದು ಇದೆಯಲ್ಲ, ಬಹಳ 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 ಇಂಪಾರ್ಟೆಂಟ್ ಪಾಯಿಂಟ್ ಅದು. ಹೈಕೋರ್ಟ್ನ ಆದೇಶದ ಬಗ್ಗೆ ಸುಪ್ರೀಂ ಕೋರ್ಟ್ ಅಸಮಾಧಾನವನ್ನು ವ್ಯಕ್ತಪಡಿಸಿದೆ, ಅತೃಪ್ತಿಯನ್ನು ವ್ಯಕ್ತಪಡಿಸಿದೆ. ಹೈಕೋರ್ಟ್ ಆದೇಶದ ಬಗ್ಗೆ ಸುಪ್ರೀಂ ಕೋರ್ಟ್ ಅತೃಪ್ತಿಯನ್ನು ವ್ಯಕ್ತಪಡಿಸಿರೋದು. ಕೊಲೆ ಕೇಸ್ನಲ್ಲಿ ದರ್ಶನ್ ಸೇರಿ ಆರೋಪಿಗಳ ಜಾಮೀನಿಗೆ ಸುಪ್ರೀಂ ಅಸಮಾಧಾನ ವ್ಯಕ್ತಪಡಿಸಿದೆ. ಹಾಗಿದ್ದಾಗ ಏನಾಗುತ್ತೆ ಈಗ? ಬಹಳ ಕುತೂಹಲ ಈಗ ಎಲ್ಲರಲ್ಲೂ ಕೂಡ ಮನೆ ಮಾಡ್ತಾ ಇದೆ. ನಿರಪರಾಧಿ ಅನ್ನೋ ರೀತಿಯಲ್ಲಿ ಹೈಕೋರ್ಟ್ ಜಾಮೀನನ್ನು ನೀಡಿದೆ ಅಂತ ಅನಿಸ್ತಾ ಇಲ್ವಾ ನಿಮಗೆ ಅಂತ ದರ್ಶನ್ ಪರ ವಕೀಲರಿಗೆ ನ್ಯಾಯಮೂರ್ತಿಗಳು ಕೇಳ್ತಾ ಇದ್ದಾರೆ.